ಸರವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಕಥೆಯನ್ನು ಕೇಳುವ ಮೊದಲು ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಕಥೆಯನ್ನು ಕೇಳಿ. ಕಥೆ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಮ್ಮೆ ಕೈಯನ್ನು ಹಿಡಿದರೆ ಅದೇ ತಾನೇ ಪ್ರೀತಿಯ ಆಸರೆ. ಅಧ್ಯಾಯ 23. ಹಿತ್ ಪಕ್ಕದಲ್ಲಿದ್ದ ಬ್ರಾಂಚ್ಗೆ ಹೋದರೆ ತಕ್ಷ್ ತನ್ನ ಬ್ರಾಂಚ್ನತ್ತ ನಡೆದ. ಎಲ್ಲರೂ ಹೂಬೊಕ್ಕೆ ಇಟ್ಟು ವೆಲ್ಕಮ್ ಮಾಡಿ ಹ್ಯಾಪಿ ಮ್ಯಾರಿಡ್ ಲೈಫ್ ಎನ್ನಬೇಕೆ. ಇದೆಲ್ಲ ತಶ್ನ ಕೆಲಸ ಎಂದು ಅರಿವಾಗಲು ಹೆಚ್ಚು ಸಮಯ ಹಿಡಿಯಲಿಲ್ಲ ಅವನಿಗೆ. ಕೋಪದಲ್ಲಿ ಯಾರೊಬ್ಬರ ಕೈಯಿಂದ ಬೊಕ್ಕೆ ಪಡೆಯದ ತಕ್ಷ್ ತನ್ನ ಕ್ಯಾಬಿನ್ಗೆ ಹೋದರೆ ಸೀರೆ ಉಟ್ಟು ಸಿಂಗಾರ ಮಾಡಿಕೊಂಡು ಬಂದು ಕೂತಿದ್ದಾಳೆ ಬೆನ್ನೆ ಬೊಂಬೆ. ಮುದ್ದಾದ ನಗು ನೀಡಿದವಳು, ಹೇಗಿತ್ತು ಸರ್ಪ್ರೈಸ್ ನನ್ನ ಪತಿಯವರೇ ಇಂದ ಅವಳ ಈ ರೀತಿಯ ಮಾತುಗಳನ್ನು ಕೇಳಿದ ತಕ್ಷಗೆ ತಲೆ ತಿರುಗುವುದೊಂದೇ ಬಾಕಿ. ಅಡಿಯಿಂದ ಮುಡಿಯವರೆಗೆ ಅವಳನ್ನೇ ನೋಡಿದ. ಸೀರೆಯಲ್ಲಿ ಲಕ್ಷಣವಾಗಿ ಕಾಣ್ತಿದ್ದಾಳೆ. ಕೊರಳಲ್ಲಿ ಆರ್ಟಿಫಿಷಿಯಲ್ ಮಾಂಗಲ್ಯ, ಕೂದಲನ್ನು ಹಾರಲು ಬಿಟ್ಟು ನೆತ್ತಿಯಲ್ಲಿ ಸಿಂಧೂರ ಇಟ್ಟವಳು ನಿಜಕ್ಕೂ ಮುದ್ದಾಗಿ ಕಾಣ್ತಿದ್ದಳು. ನೀನೀಗೆ ನನ್ನ ಆಫೀಸ್ನಲ್ಲಿ ನೀನು ನನ್ನ ಹೆಂಡತಿ ಅಂತ 1000 ಸಲ ಬಾಯಿ ಬಡ್ಕೊಂಡ್ರೂ ಯಾರೂ ನಂಬಲ್ಲ. ನನಗನಿಸೋ ಪ್ರಕಾರ ಏನೋ ಸುಳ್ಳು ಹೇಳಿ ನೀನು ಇವರನ್ನು ನಂಬಿಸಿರ್ಬೇಕು. ಸತ್ಯ ಇರುವಾಗ ಸುಳ್ಳಿನ ಅವಶ್ಯಕತೆ ಯಾಕಿ ಮಿಸ್ಟರ್ ತಕ್ಷ್? ನಾನು ಬೆಂಗಳೂರಿನಿಂದ ಮುಂಬೈಗೆ ಖಾಲಿ ಕೈಯಲ್ಲಿ ಬರ್ತೀನಿ ಅಂತ ಹೀಗೆ ಅನ್ಕೊಂಡೆ? ನೀನೇ ಹೇಳಿದ ಹಾಗೆ ಚಕ್ರವರ್ತಿ ಎಂಪೈರ್ನ ಕ್ವೀನ್ ನಾನು. ಬುದ್ಧಿವಂತಿಕೆ ಇಲ್ಲದೆ ಆಡಳಿತ ಕೈಗೆ ತಗೊಂಡಿ ಅಂತ ನಿನಗನಿಸುತ್ತದಾ? ಆ್ಯಂಡ್ ನಮಗೆ ಸಿಗ್ಬೇಕಾದ ಕೋಟಿ ಲಾಭ ತಂದುಕೊಡುವ ಪ್ರಾಜೆಕ್ಟ್ ನಿಮ್ಮ ಕಂಪನಿಗೆ ಸಿಕ್ಕಿದೆ. ಅದನ್ನು ತಾವೇ ತಮ್ಮ ಬುದ್ಧಿವಂತಿಕೆ ಖರ್ಚು ಮಾಡಿ ಪಡೆದುಕೊಂಡಿದ್ದು. ಅವತ್ತು ನೀನು ನನ್ನ ಎದುರಲ್ಲಿಯೇ ಕೂತು ಮೋಸ ಮಾಡ್ದೆ. ಓಕೆ, ನಾನು ನಿನ್ನ ಆ ವಿಷಯಕ್ಕೆ ಬ್ಲೇಮ್ ಮಾಡಲ್ಲ. ಬಟ್ ನನಗೆ ಸಹಾಯ ಮಾಡುವ ನೆಪದಲ್ಲಿ, ನನ್ನ ಸಮಸ್ಯೆ ಪರಿಹಾರ ಸೂಚಿಸುವ ನೆಪದಲ್ಲಿ ನನ್ನ ಆಪ್ತ ಸಹಾಯಕಿಯ ಮುಖವಾಡ ತೊಟ್ಟು ಸಹಿತಾ ಮೇಡಂ ಅವರು ತಪ್ಪು ಮಾಡ್ಬಿಟ್ರು. ತಪ್ಪಿಗೆ ಶಿಕ್ಷೆ ಆಗಲೇಬೇಕಲ್ಲ. ಅದಕ್ಕೆ ಸಹಿತಾ ಮೇಡಂ ಅವರು ಒಂದು ಖಾಲಿ ಮನೆಯಲ್ಲಿ ಒಬ್ಬರೇ ಇದ್ದಾರೆ. ಕೈ ಬಾಯಿ ಕಣ್ಣು ಕಟ್ಟಿ ಕತ್ತಲಿ ಕೋಣೆಯಲ್ಲಿ ಇದ್ದಾಳೆ ಎಂದು ಕೈಕಟ್ಟಿ ಅವನ ಮುಂದೆ ನಗುತ್ತಾ ನಿಂತಳು. ಏನೇ ಮಾಡ್ದೆ ಹಿತಾಗೆ? ಅವಳು ಕೂದಲು ಕೊಂಕಿದ್ರು ನೀನ್ ಜೀವ ಸಹಿತ ಬೆಂಗ್ಳೂರ್ ತಲಪಲ್ಲ. ಮೈಂಡ್ ಇಟ್. ಮೋಸ ಆಗಿದ್ದು ನನ್ಗೆ. ನಾನೇ ಇಷ್ಟು ಕೂಲಾಗಿದ್ದೀನಿ. ನೀವ್ಯಾಕೆ ಪತಿರಾಯರೇ ಇಷ್ಟೊಂದು ಕೋಪ ಮಾಡ್ಕೊಂಡಿರೋದು? ಚೊಚ್ಚೊಚ್ಚು, ಅತೀ ಕೋಪ ಒಳ್ಳೇದಲ್ಲ ಯಜಮಾನ್ರೇ. ಕಾಮಾಗಿರ್ಬೇಕು, ಬುದ್ಧಿ ಕೆಲಸ ಮಾಡ್ಬೇಕು. ಈಗ ಇನ್ನೊಂದು ವಿಷಯ ಗೊತ್ತಾಯ್ತು ನೋಡಿ. ನಮ್ಮ ಕಾಂಟ್ರಾಕ್ಟ್ ಮ್ಯಾರೇಜ್ ಗಂಡನಿಗೆ ಸೆಂಟಿಮೆಂಟ್ ಜಾಸ್ತಿ ಅಂತ. ಶಟ್ ಅಪ್ ಯು ಬ್ಲಡಿ ಬೆಗ. ಹಿತಾ ನನ್ನ ತಮ್ಮನ ಪ್ರಾಣ. ಅವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಯ್ತು ಅನ್ಕೋ, ಈ ನಿಮ್ಮ ಪ್ರಾಪರ್ಟಿ ಕಿತ್ಕೊಂಡಿದೀನಿ. ಆಮೇಲೆ ನಿನ್ನ ಜೀವ ತೆಗಿಯೋಕ್ಕೂ ಹೆಸ್ಸಲ್ಲ. ನನ್ಗೆ ನನ್ ಡ್ಯಾಡ್ ಅಂದ್ರೆ ಪ್ರಾಣ. ಎಲ್ಲರೂ ಅವ್ರವ್ರ ತಂದೆ ತಾಯಿಯನ್ನು ಎಲ್ಲರಂತೆ ಪ್ರೀತಿಸ್ಬೇಕು ಅಂತೇನಿಲ್ಲ. ಹಾಗೆ ನಾನು ನನ್ನ ತಂದೆ ತಾಯಿಯನ್ನು ಪ್ರೀತಿಸುವುದೇ ಹಾಗೆ. ಹಾಗಂದ ಮಾತ್ರಕ್ಕೆ ನನ್ಗೆ ಮಾಮ್ ಡ್ಯಾಡ್ ಬೆಲೆ ಗೊತ್ತಿಲ್ಲ ಅಂತ ಹೇಗೆ ಅನ್ಕೊಂಡೆ? ಆ್ಯಂಡ್ ಒನ್ ಮೋರ್, ನನ್ಗೆ ಬಡವರನ್ನ ಕಂಡ್ರೆ ಆಗಲ್ಲ. ಎಸ್, ಇಟ್ಸ್ ರೈಟ್. ಅದು ನನ್ನ ಪರ್ಸನಲ್ ಥಾಟ್. ಎಲ್ಲರ ಒಪಿನಿಯನ್ನ ಹೊರೋಕೆ ನಾನೇನೂ ಭಾವನೆಗಳಿಲ್ಲದವಳಲ್ಲ. ನಾನಿರೋದೇ ಹಾಗೆ. ಅದು ನನ್ನ ಲೈಫ್ ಸ್ಟೈಲ್. ಯಾರಿಗೂ ತಲೆಬಾಗೋಕ್ಕೂ ನಾನ್ ಸಿದ್ಧ ಇಲ್ಲ. ಅದು ನನ್ನ ಸೆಲ್ಫ್ ರೆಸ್ಪೆಕ್ಟ್ ಅನ್ಕೋತೀನಿ. ಆದ್ರೆ ಸುಮ್ನೆ ಇದ್ದೋಳನ್ನ ಕೆಣಕಿದ್ದೇ ನೀವು. ಇಷ್ಟೆಲ್ಲ ಆದ್ಮೇಲೂ ನಾನ್ ಸುಮ್ನೆ ಇದ್ರಿ ಡ್ಯಾಡ್ ಕಷ್ಟಪಟ್ಟಿದ್ದು ವೇಸ್ಟ್ ಆಗಲ್ಮಾ? ಎಸ್, ನನ್ ಡ್ಯಾಡ್ ಮಾಡಿಟ್ಟ ಆಸ್ತಿಯಲ್ಲಿ ಕೂತು ತಿಂತಾ ಮೇರಿತಾ ಇದ್ದೀನಿ. ಡ್ಯಾಡೇನು ಬೇರೆಯವರಿಗಾಗಿ ಮಾಡಿದ್ದು ಅಲ್ವಲ್ಲ, ನನಗಾಗಿ ಮಾಡಿದ್ದು. ನಾನೇನು ಕೂತು ತಿಂದು ಕರಗಿಸ್ತಾ ಇಲ್ಲ. ದುಡಿತೀನಿ, ಲಾಭ ಬರತ್ತೆ, ಎಂಜಾಯ್ ಮಾಡ್ತೀನಿ. ಅದ್ರಲ್ಲೇನಾದ್ರೂ ಸಮಸ್ಯೆನಾ? ಇಲ್ಲ ಅಲ್ವಾ? ಇಷ್ಟೆಲ್ಲ ಯಾಕೆ ಹೇಳ್ದಿ ಅಂತ ಗೊತ್ತಾಗಿರ್ಬೇಕಲ್ಲ. ತಾವು ನನಗೆ ಅಹಂಕಾರ ಜಾಸ್ತಿ ಅಂತ ಹೇಳಿ ಪಾಪ ಜನ ನನ್ನ ತಪ್ಪಾಗಿ ತಿಳ್ಕೊತಾ ಇದ್ದಾರೆ. ಎಲ್ಲರದೂ ಒಂದೇ ರೀತಿಯ ವ್ಯಕ್ತಿತ್ವ ಆಗಿರೋಕೆ ಸಾಧ್ಯ ಇಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಸುದೀರ್ಘ ಮಾತಿನೊಂದಿಗೆ ಈಗ ಅವನ ಎದುರುಗಡೆ ನಿಂತವಳು. ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ. ಖೇಲಭಿ ಬಾಕಿ ಹೇ. ಇನ್ಮೇಲೆ ನನ್ನ ಗಂಡ ಎಲ್ಲೂ, ನಾನು ಅಲ್ಲಿ. ಅತ್ತೆ ಮೈದುನ ಇವರನ್ನೆಲ್ಲ ವಿಚಾರಿಸಿಕೊಳ್ಳೋದು ಬೇಡ್ವೇ ಎಂದು ಹುಬ್ಬು ಹಾರಿಸಿ ನಿಂತನು. ನೀನಾಟ ಸ್ಟಾರ್ಟ್ ಮಾಡೋದನ್ನೇ ಕಾಯ್ತಿದ್ದ ಈ ತಕ್ಷ್. ದಾಳ ನಿಂದೆ ಆದ್ರೂ ಕಾಯಿ ನಡೆಸೋದು ಮಾತ್ರ ನಾನೇ. ನೀನೇ ಶುರು ಮಾಡಿರೋ ಆಟದಲ್ಲಿ ಸೋಲು ನಿನ್ನದೇ. ಬರ್ದಿಟ್ಕೋ. ನಿನ್ ಮಾತು ಮೆಚ್ಚಲೇಬೇಕು. ಗಂಡ ಎಲ್ಲೋ ಅಲ್ಲೇ ಹೆಂಡತಿ. ಈ ಮಾತನ್ನು ನಿನ್ ಬಾಯಲ್ಲಿ ಕೇಳೋಕೆ ಏನೂ ಹಿತಕರ ಇದೆ. ಅದೇ ರೀತಿ ಗಂಡನ ಬೇಡಿಕೆ ನೀಗಿಸಬೇಕಾದದ್ದು ಹೆಂಡತಿ ಕರ್ತವ್ಯ ಎಂದು ಅವಳ ಸೊಂಟಕ್ಕೆ ಕೈಹಾಕಿ ಏಕಾಏಕಿ ಅವಳ ತುಟಿಗಳಿಗೆ ಲಗ್ಗೆ ಇಟ್ಟ. ಅವಳೇನೂ ಕೊಸರಾಡಲಿಲ್ಲ. ಬದಲಾಗಿ ಅವನ ಕೇಶವನ್ನು ತನ್ನ ಮುಷ್ಟಿಯಲ್ಲಿ ಬಂಧಿಸಿ ಅವನಿಗೆ ಸರಿಸಮಾನವಾಗಿ ಸ್ಪಂದಿಸಿದಳು. ದೀರ್ಘ ಚುಂಬನದ ನಂತರ ಅವಳನ್ನು ದೂರ ಸರಿಸಿದ ತಕ್ಷ್. ಹೆಂಡತಿಯ ಧರ್ಮ ನಿಭಾಯಿಸುವ ಮೊದಲ ಹೆಜ್ಜೆಯಲ್ಲಿ ನಾನು ಪಾಸಾಗದೆ ನೀನು ಅಲ್ವಾ? ನಿರೀಕ್ಷೆಗೂ ಮೀರಿದ ಬೇಡಿಕೆ ಮಾಡಿದಿನಿ. ಈಗ ಓಕೆ ಅಲ್ವಾ ಎಂದು ಕಣ್ಣು ಹೊಡೆದು ಬಾಗಿಲತ್ತ ಹೊರಟಳು. ತಕ್ಷ್ಗೆ ಅಯೋಮಯ ಇವಳ ಈ ರೀತಿಯ ಆಟ.
ಮದುವೆಯಾದ ಮೇಲೆ ಹತ್ತಿರ ಬಿಟ್ಟುಕೊಳ್ಳಲು ತಯಾರಿಲ್ಲದ ಹುಡುಗಿ ಈಗ ಅವನ ಮುತ್ತಿಗೆ ಸರಿಯಾಗಿಯೇ ಸ್ಪಂದಿಸಿ ಅವನ ತುಟಿಯನ್ನೇ ಗಾಯ ಮಾಡಿದ್ದಳು. ಅವನಿಗೇನ್ ಗೊತ್ತು, ಅವಳೆಲ್ಲ ತನ್ನತನವನ್ನು ತನ್ನಲ್ಲೇ ಅಡವಿಟ್ಟಿದ್ದಾಳೆ ಎಂದು. ಸತ್ಯ ತಿಳಿಯಲು ಸಮಯ, ಸಂದರ್ಭ ಎರಡೂ ಕೂಡಿ ಬಂದಿರಲಿಲ್ಲ. ಬಾಗಿಲತ್ತ ಹೊರಟವಳನ್ನು ಬಿರುಸಾಗಿ ಎಳೆದು ತನ್ನ ಮುಂದೆ ನಿಲ್ಲಿಸಿದವ, ನನ್ನ ಮನೆಯವರ ತಂಟೆಗೆ ಬಂದರೆ ನಾನು ಮನುಷ್ಯನೇ ಆಗಿರಲ್ಲ. ಈಗ ನೀನು ನನ್ನ ಮನೆಗೆ ಹೋದರೆ ನಾನು ನಿಮ್ಮಪ್ಪ ಅಮ್ಮ ಇದ್ದಲ್ಲೇ ನನ್ನ ಕಡೆ ಹುಡುಗರನ್ನು ಕಳುಹಿಸಬೇಕಾಗುತ್ತದೆ. ದೀರ್ಘಶ್ವಾಸ ಬಿಟ್ಟವಳು, ಓಕೆ, ನಾನು ನಿನ್ನ ಮನೆಗೆ ಹೋಗಲ್ಲ. ಬಟ್ ನೀನೇನೂ ಆವಾಗ್ಲೇ ಹೇಳ್ದೆ ಅಲ್ಲ, ನೀನು ಹೇಳಿದ್ದನ್ನು ನಮ್ಮ ಕಂಪನಿಯಲ್ಲಿ ಯಾರೂ ನಂಬಲ್ಲ ಅಂತ. ನಾನು ನಿನ್ನ ಕ್ಯಾಬಿನ್ಗೆ ಬಂದು ಮೋರೋವರ್ 2 ತಾಸಾಯಿತು. 2 ತಾಸು ಹೆಂಡತಿಯಲ್ಲದವಳ ಜೊತೆ ಏನು ಕೆಲಸ ಎನ್ನುವ ಸಣ್ಣ ಅನುಮಾನ ಹುಟ್ಟಿದರೂ ಸಾಕು, ಈ ಕೊಟ್ಟ ಮುತ್ತಿನ ಪರಿಶ್ರಮ ವೇಸ್ಟ್ ಆಗಲ್ಲ ಎಂದು ತಿರುಗಿ ನಡೆದಳು.